ತುಂಬಾ ದಿನಗಳಿಂದ ನನ್ನಂತ ಒಬ್ಬ ರಾಜಕೀಯ ವ್ಯಕ್ತಿನೂ ಕೂಡ ಬರ್ದೇ ಇರೋ ತರ ತಡೆದಿರೋ ಅಂತ ಒಂದು ಊರು. ಆದ್ರೆ ಈಗ ನಾವೇ ನಿಮಗೆ ಬೇಕಾಗಿರೋದಲ್ವಾ? ಅವಶ್ಯಕತೆ ಇದ್ದಾಗ ಮಾತ್ರ. ಊರಲ್ಲಿ ಎಷ್ಟೋ ಬಾರ್ಗಳು ಚೆನ್ನಾಗಿ ನಡೀತಾ ಇದೆ. ಒಂದೇ ಒಂದು ಸಾರಾಯಿ ಅಂಗಡಿ ಲೈಸೆನ್ಸ್ಗೋಸ್ಕರ ಆ ಪಂಚಾಯತಿ ಆಫೀಸ್ಗೆ ಎಷ್ಟು ಸಾರಿ ಅಲ್ದಿದ್ದೀನಿ, ಕೊಡ್ಲೇ ಇಲ್ಲ. ಈಗೇನಾಯ್ತು? ಊರು ಚೆನ್ನಾಗಿದ್ಯಾ? ನಿಮ್ಮ ಪ್ರೆಸಿಡೆಂಟ್ ರಾಜ್ಯನ ನೀವ್ ಅನ್ಕೊಂಡಿರೋ ತರ ಬದಲಾಯಿಸಕ್ ಆಗೋದಿಲ್ಲ ಅಂತಾನು ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಕೂತ್ಕೊಳ್ಳಿ. ಏನೇ ಇದ್ರು ನಾನ್ ನೋಡ್ಕೊಳ್ತೀನಿ ಬಿಡಿ. ರಾಗಿಣಿ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಬಿಡೋದಕ್ಕಾಗತ್ತಾ? ಅವ್ರನ್ನ ಮುಗಿಸೋದಕ್ಕೆ ನಮ್ಮ ಹುಡುಗರಿಗೆ ಒಂದ್ ರಾತ್ರಿ ಸಾಕು. ಯಾರಿಗೂ ಗೊತ್ತಾಗ್ಬಾರ್ದು, ಕೊಲ್ಲೋದ್ ಬೇಡ, ಅವ್ರನ್ನ ಊರ್ ಬಿಟ್ಟು ಓಡಿಸಿದ್ರೆ ಸಾಕು. ಇವಾಗ ನೀವು ಹೇಳಿದ ಹಾಗೆ ಒಂದೇ ರಾತ್ರಿಲಿ. ತಗೊಳ್ಳಿ, ಸಾಕಾಗಿಲ್ಲ ಅಂದ್ರೆ ಹೇಳಿ. ನಾಳೆ ನಮ್ಮೂರಲ್ಲಿ ತುಂಬಾನೇ ಮುಖ್ಯವಾದ ದಿನ. ಪ್ರೆಸಿಡೆಂಟ್ ಅವರಮ್ಮ ಸಾವಿತ್ರಿ ಇದಾರಲ್ಲ, ಅವ್ರ ಕಾರ್ಯಕ್ರಮ. ಅಂದ್ರೆ ಇದಕ್ಕಿಂತ ಒಳ್ಳೆ ದಿನ ಸಿಗೋದಿಲ್ಲ. ನಾನ್ ನೋಡ್ಕೊಳ್ತೀನಿ. ನಮ್ ಕಡೆಯವ್ರು ಅಲ್ಲಿಗೆ ಬರ್ತಾರ ನಾಳೆ. ನಾನ್ ನೋಡ್ಕೊಳ್ತೀನಿ ಬಿಡಿ. ನೀನು ಹೊರಡು. ಅದು ಕೆಲ್ಸ ಮುಗಿಯೋವರೆಗೂ ಇಲ್ಲೇ ಇರ್ಬೇಕು. ಕೆಲ್ಸ ಮುಗ್ದಿದ ತಕ್ಷಣ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅರ್ಥ ಆಯ್ತಾ? ಏನ? ಅಲ್ಲ, ಅರ್ಥ ಆಯ್ತಾ ಅಂದೆ. ಹೋಗ್ತಿದೀವಿ, ಹೋಗ್ಬರ್ತೀವಿ. ಸುಬ್ಬು, ಏನಣ್ಣ? ಹಾಕೋ. ದೇವ್ರೆ, ಈ ರಾತ್ರಿ ಹೇಗಾದ್ರೂ ಕಳೆದ್ಬಿಟ್ರೆ ಸಾಕು. ಈ ಜಾಗದಲ್ಲಿ ನಾವು ತುಂಬಾ ಹೊತ್ತು ಇರೋದು ನಮ್ಗೊಳ್ಳಿದ್ದಲ್ಲ. ಬೇಗ ಅತ್ತೆ. ಕೌಸಲ್ಯ, ನಾವು ಕೋಲಾಟ ಆಡ್ಬೋದಲ್ವಾ? ಓ, SI ಬರ್ತಾ ಇದ್ದಾರೆ. ಏನಾಯ್ತು? ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಹೆಣ್ಮಕ್ಳು ಕೋಲಾಟದ ಬಗ್ಗೆ ನಿನ್ನಿಂದ ನಿಮ್ಮನ್ನ ನೋಡೇ ಇಲ್ವಲ್ಲ ನಾವು. ಪ್ರೆಸಿಡೆಂಟ್ ಯಾವಾಗ್ಲೂ ದಿಢೀರ್ ಅಂತ ತಾನೇ ಹೇಳ್ತಾರೆ. ಎಲ್ಲ ನನ್ನ ಹಣೆ ಬರ. ಇಡೀ ಇದನ್ನ ಯಾಕೆ? ಏನಾಯ್ತು? ಇನ್ನೂ ಏನಾಗ್ಬೇಕಿತ್ತು? ಇಲ್ಲಿ ಬನ್ನಿ, ನಾನು ಹೇಳ್ತೀನಿ. ಏನ್ ವಿಷಯನ? ಬನ್ನಿ. ಏನೇನು? ಅದು ನನಗೆ ಚಿಕ್ಕ ವಯಸ್ಸಿಂದ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಆದ್ರೂ ಹೇಳ್ತಿದ್ದೀನಿ. ಈ ಚಂದ್ರು ಮತ್ತೆ ಅವನ್ ಫ್ರೆಂಡ್ಸ್ ನ ಊರಿಂದ ಓಡಿಸೋದಿಕ್ಕೆ ರೌಡಿಗಳನ್ನ ಕರ್ಸಿದ್ದಾರೆ. ಅಯ್ಯೋ, 3 ಜನ ರೌಡಿಗಳು. ಅವ್ರನ್ನ ನೋಡಿದ್ರೆ ಪ್ಯಾಂಟಲ್ಲೇ ಹೋಗ್ಬಿಡ್ತಾರೆ. ಅಯ್ಯೋ, ಆದ್ರೆ ಪಂಚಾಯತಿ ಈ ತರ ತೀರ್ಮಾನ ತಗೊಂಡಿರ್ಲಿಲ್ವಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನಾನ್ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ. ಅದೇ ತರ ನೀವು ಕೂಡ ಯಾರಿಗೂ ಹೇಳ್ಬೇಡಿ. ನನಗ್ ಸ್ವಲ್ಪ ಕೆಲ್ಸ ಇದೆ. ಕಾನ್ಸ್ಟೇಬಲ್, ಗಾಡಿ ತೆಗಿರಿ. ಹಂಗ
ರೌಡಿಗಳು ಯಾರೋ ಬಂದಿದ್ದಾರೆ ಹಾ ಅದೇ ನಮಗೂ ಗೊತ್ತಿಲ್ಲದೆ ಪ್ರೆಸಿಡೆಂಟ್. ಅಕ್ಕ ಎಷ್ಟ್ ಜನ ರೌಡಿ ಬಂದಿದಾರಂತೆ? ನೀನ್ ಇದನ್ನ ಯಾರಿಗೂ ಹೇಳ್ಬೇಡ. ನಾನ್ ಯಾರಿಗೂ ಹೇಳಲ್ಲ. ಹಲೋ ರಾಗಿಣಿ, ಒಂದ್ ನಿಮಿಷ. ಹಲೋ, ಇಲ್ಲ ವಿಷಯ ಏನೂ ಗೊತ್ತಾಗಿಲ್ಲ. ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನು ಕಾಯ್ತಿದ್ದೀನಿ. ಓಕೆ ಸರಿ, ಮಾಡ್ತೀನಿ. ಕೊಂದ್ಬಿಟ್ಯಾ ಇಲ್ಲ ಕೈ ಕಾಲು ಮುರಿದು ಎಸೆದ್ ಬಿಟ್ಯಾ? ನೀನೇನ್ ಹೇಳ್ತಿದ್ಯಾ? ಮರಿಬೇಡ, ನೀನು ರೌಡಿಗಳನ್ನ ಕರೆಸಿರೋ ವಿಷಯ ಊರಿಗೆಲ್ಲ ಹರಡ್ಕೊಂಡಿದೆ. ನಾವೆಲ್ಲ ಹೆಣ್ಮಕ್ಳು ಯಾವ್ದಾದ್ರೂ ವಿಷಯನ ರಹಸ್ಯವಾಗಿಡೋದಕ್ಕೆ ಸಾಧ್ಯನಾ? ನನ್ನ ಹತ್ರ ಒಂದ್ಸಲ ಹೇಳ್ಬೋದಿತ್ತಲ್ಲ, ನಾನೇ ಅವನ್ ಕೈಯೋ ಕಾಲೋ ಹಿಡ್ಕೊಂಡು ವಾಪಸ್ ಕಳಿಸ್ಬಿಡ್ತಾ ಇದ್ದೆ. ಚಂದ್ರುಗೆ ಏನಾದ್ರೂ ಆಯ್ತು ಅಂದ್ರೆ ನೋಡ್ತಾ ಇರು, ನಾನಂತೂ ಬದುಕಿರೋದಿಲ್ಲ. ಹಲೋ, ಅತಿ ದಾರುಣವಾದ ಒಂದು ಘಟನೆ ಈ ಊರಲ್ಲಿ ನಡೆದಿರೋ ಹಾಗೆ ನೀವೆಲ್ಲರೂ ನೋಡ್ತಾ ಇರ್ಬೋದು. ಪಂಚಾಯಿತಿ ಆಫೀಸು ಇಲ್ಲಿ ನೆಲಸಮವಾಗಿದೆ. 9ನೇ ವಾರ್ಷಿಕೋತ್ಸವ ನಡೆಯುತ್ತಿದ್ದ ಸಂಭ್ರಮದ ರಾತ್ರಿಯಂದು ಈ ಊರಿನ ವೀರ ಮಹಿಳೆಯಾದ ಸಾವಿತ್ರಿಯವರ ಶಿಲೆಯು ನಾಶವಾಗಿದೆ. ಈ ತರ ಯಾರು ಮಾಡಿದ್ದಾರೆ ಎಂದು ಇನ್ನೂ ಗುರ್ತು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ವಿಷಯದ ಬಗ್ಗೆ ಸಂಶೋಧನೆ ನಡೆಸಲು ಪೊಲೀಸರು ಇದು ನಿನ್ನೆ ರಾತ್ರಿ 12 ಗಂಟೆಗೆ ನಡಿ. ತುಂಬಾ ಜನ ಇಷ್ಟೊಂದು ದ್ವೇಷ ಯಾರಿಗಿದ್ದಿರ್ಬೋದು? ಯಾರಿಗೆ ಗೊತ್ತಕ್ಕ? ಪ್ರಯತ್ನ ಮಾಡುತ್ತಿದ್ದೇವೆ. ಈ ದುಷ್ಕೃತ್ಯ ಮಾಡಿದವರು ಸುಳಿವು ಸಿಗದಂತೆ ಪರಾರಿಯಾಗಿರುವುದು ನಮಗೆ ತಿಳಿದು ಬಂದಿದೆ. ಏನಾಯ್ತು ಏನು ಎಂಬುದನ್ನು ನಾವು ತಿಳಿಯಬೇಕಿದೆ. ಪ್ರೆಸಿಡೆಂಟ್ ಬಂದ್ರು ಅನ್ಸುತ್ತೆ. ಈಗಲೇ ಪ್ರೆಸಿಡೆಂಟ್ ಬಂದಿರುವುದು ನಿನ್ನೆ ತಿಳಿದು ರಾತ್ರಿ ಬಂದಿದೆ. ಪ್ರೋಗ್ರಾಂ ಅವರನ್ನು ನಡೀಬೇಕಾದ್ರೆ ನಾವು ಇದಾಗಿರೋದು. ನೇರವಾಗಿ ಪ್ರಶ್ನಿಸುವ ಪ್ರಯತ್ನ ಮಾಡೋಣ. ಮೇಡಮ್, ಇದನ್ನೆಲ್ಲ ಯಾರು ಮಾಡಿರ್ಬೋದು ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಅಲ್ಲ, ಬೈಟ್ಸ್ ನಾನ್ ಕೊಟ್ರೆ ಆಗಲ್ಲ ಮ್ಯಾಮ್. ಮೇಡಮ್ ಪ್ಲೀಸ್, ಏನಾದ್ರೂ ಒಂದು ಹೇಳಿ ಮ್ಯಾಮ್. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಊರ್ನವರು ಅಭಿಪ್ರಾಯ ಏನಂತ ಕೇಳ್ತಿದ್ದಾರೆ. ರಾಗಿಣಿ, ಬೇಗ ಬರ.